ಎಲ್ಲರಿಗೂ ನಮಸ್ಕಾರಗಳು. ನಾನು ಕಂಡ ಕನಸು ಪ್ರಬಂಧ. ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪೀಠಿಕೆ. ಕನಸುಗಳು, ಇದರ ಅರ್ಥ ನಮ್ಮ ಬದುಕಿಗೆ ಸ್ಫೂರ್ತಿಯ ಸಂದೇಶಗಳಾಗಿರುತ್ತವೆ. ಕನಸುಗಳು ಮಾನವನ ಜೀವನದ ಮೂಲ ಆಧಾರವಾಗಿವೆ. ನನ್ನ ಜೀವನದಲ್ಲಿ ನನಗೆ ದೊಡ್ಡ ಕನಸು ಇದೆ. ಆ ಕನಸು ನನಸು ಮಾಡುವುದೇ ನನ್ನ ಮುಖ್ಯ ಗುರಿಯಾಗಿದೆ. ನನ್ನ ಕನಸು ನನ್ನ ದೇಶದ ಮೇಲೆ ಪ್ರಭಾವ ಬೀರುವ ಕನಸಾಗಿದೆ. ಅಷ್ಟೇ ಅಲ್ಲದೆ ನನ್ನ ತಂದೆ ತಾಯಿ ಹೆಮ್ಮೆ ಪಡುವಂಥ ಕನಸು ನನ್ನ ಕನಸು. ನನ್ನ ಕನಸು ನನ್ನ ದೇಶದ ಮೇಲೆ ಪ್ರಭಾವ ಬೀರುವ ಕನಸಾಗಿದೆ. ಅಷ್ಟೇ ಅಲ್ಲದೆ ನನ್ನ ತಂದೆ ತಾಯಿ ಹೆಮ್ಮೆ ಪಡುವಂಥ ಕನಸು ನನ್ನ ಕನಸು. ವಿವರಣೆ. ನನ್ನ ಜೀವನದ ಪ್ರಮುಖ ಗುರಿ ನನ್ನ ಕನಸು ನನಸು ಮಾಡುವುದು. ನನ್ನ ಕನಸು ಅಥವಾ ನನ್ನ ಗುರಿ ನಾನು ಕೀರ್ತಿವಂತನಾಗಬೇಕು ಅಥವಾ ಬೆಳಗಬೇಕು. ಜೊತೆಗೆ ನನ್ನ ಜೊತೆ ಇತರರನ್ನು ಬೆಳಗುವಂತೆ ಮಾಡಬೇಕು. ನನ್ನ ಜೀವನದ ಪ್ರಮುಖ ಗುರಿ ನನ್ನ ಕನಸು ನನಸು ಮಾಡುವುದು. ನನ್ನ ಕನಸು ಅಥವಾ ನನ್ನ ಗುರಿ ನಾನು ಕೀರ್ತಿವಂತನಾಗಬೇಕು ಅಥವಾ ಬೆಳಗಬೇಕು. ಜೊತೆಗೆ ನನ್ನ ಜೊತೆ ಇತರರನ್ನು ಬೆಳಗುವಂತೆ ಮಾಡಬೇಕು. ಅಬ್ದುಲ್ ಕಲಾಂ ಹೇಳಿದ ಮಾತು, ನೀನು ಸೂರ್ಯನಂತೆ ಬೆಳಗಬೇಕಾದರೆ ಮೊದಲು ಸೂರ್ಯನಂತೆ ಉರಿಯಬೇಕು. ಅಬ್ದುಲ್ ಕಲಾಂ ಹೇಳಿದ ಮಾತು, ನೀನು ಸೂರ್ಯನಂತೆ ಬೆಳಗಬೇಕಾದರೆ ಮೊದಲು ಸೂರ್ಯನಂತೆ ಉರಿಯಬೇಕು. ಅವರು ಮತ್ತೊಂದು ಮಾತು, ಕಷ್ಟಪಟ್ಟರೆ ಮಾತ್ರವೇ ಇಷ್ಟಾರ್ಥ ಈಡೇರುವುದು. ಅವರ ಮತ್ತೊಂದು ಮಾತು, ಕಷ್ಟಪಟ್ಟರೆ ಮಾತ್ರ ಇಷ್ಟಾರ್ಥ ಈಡೇರುವುದು. ಇದೇ ಕಾರಣದಿಂದಾಗಿ ನಾನು ನನ್ನ ಗುರಿಯನ್ನು ಹೊಂದಲು ನನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಬದಿಗೊತ್ತಿ ಕಾಲೇಜು ಮೆಟ್ಟಲೇರಿ ನನ್ನ ಗುರಿಯನ್ನು ತಲುಪಬೇಕೆಂಬ ಛಲ ನನ್ನ ಕಣ್ಣುಗಳು ಕನಸುಗಳಿಂದ ತುಂಬಿಕೊಂಡಿದ್ದು, ನಿದ್ರೆಯ ಮಂಪರಿನಲ್ಲೂ ಆವರಿಸಿರುವ ಕನಸುಗಳನ್ನು ಮೀರಿಸುವಂತೆ ನನ್ನ ನಿಜ ಜೀವನದ ಕನಸುಗಳು ನನ್ನನ್ನು ಎಚ್ಚರಿಸುತ್ತವೆ. ಇದೇ ಕಾರಣದಿಂದಾಗಿ ನಾನು ನನ್ನ ಗುರಿಯನ್ನು ಹೊಂದಲು ನನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಬದಿಗೊತ್ತಿ ಕಾಲೇಜು ಮೆಟ್ಟಲೇರಿ ನನ್ನ ಗುರಿಯನ್ನು ತಲುಪಬೇಕೆಂಬ ಛಲ ನನಗೆ ಇದೆ. ನನ್ನ ಕಣ್ಣುಗಳು ಕನಸುಗಳಿಂದ ತುಂಬಿಕೊಂಡಿದ್ದು, ನಿದ್ರೆಯ ಮಂಪರಿನಲ್ಲೂ ಆವರಿಸುವ ಕನಸುಗಳನ್ನು ಮೀರಿಸುವಂತೆ ನನ್ನ ನಿಜ ಜೀವನದ ಕನಸುಗಳು ನನ್ನನ್ನು ಎಚ್ಚರಿಸುತ್ತವೆ. ಸರಳವಾಗಿ ಹೇಳುವುದಾದರೆ, ನನ್ನ ತಂದೆ ತಾಯಿ ನನ್ನ ಕನಸು ನನಸಾದರೆ ಅವರು ತುಂಬ ಸಂತೋಷದಿಂದ ಸಂಭ್ರಮ ಪಡುತ್ತಾರೆ. ಸರಳವಾಗಿ ಹೇಳುವುದಾದರೆ, ನನ್ನ ತಂದೆ ತಾಯಿ ನನ್ನ ಕನಸು ನನಸಾದರೆ ಅವರು ತುಂಬ ಸಂತೋಷದಿಂದ ಸಂಭ್ರಮ ಪಡುತ್ತಾರೆ. ಆದ್ದರಿಂದ ತಂದೆ ತಾಯಿ ಅವರ ಸಂತೋಷ ನನ್ನ ಕಣ್ಮುಂದೆ ಇದೆ. ಅವರಿಗೋಸ್ಕರ ನಾನು ನನ್ನ ಕನಸು ನನಸು ಮಾಡಿಕೊಳ್ಳಲು ಸದಾ ಶ್ರಮವಹಿಸಿ ಕಷ್ಟಪಟ್ಟು ಓದಿ ನನ್ನ ಕನಸು ನನಸು ಮಾಡಿಕೊಳ್ಳುತ್ತೇನೆ. ಸರಳವಾಗಿ ಹೇಳುವುದಾದರೆ, ನನ್ನ ತಂದೆ ತಾಯಿ ನನ್ನ ಕನಸು ನನಸಾದರೆ ಅವರು ತುಂಬ ಸಂತೋಷದಿಂದ ಸಂಭ್ರಮ ಪಡುತ್ತಾರೆ. ಆದ್ದರಿಂದ ತಂದೆ ತಾಯಿ ಅವರ ಸಂತೋಷ ನನ್ನ ಕಣ್ಮುಂದೆ ಇದೆ. ಅವರಿಗೋಸ್ಕರ ನಾನು ನನ್ನ ಕನಸು ನನಸು ಮಾಡಿಕೊಳ್ಳಲು ಸದಾ ಶ್ರಮ ವಹಿಸಿ ಕಷ್ಟಪಟ್ಟು ಓದಿ ನನ್ನ ಕನಸು ನನಸು ಮಾಡಿಕೊಳ್ಳುತ್ತೇನೆ. ಉಪಸಂಹಾರ. ನನ್ನ ಕನಸು ತುಂಬ ಚೆನ್ನಾಗಿದೆ. ನಾನು ಸಮಾಜಕ್ಕೆ ಹಾಗೂ ಕುಟುಂಬಕ್ಕೆ ಎಲ್ಲರಿಗೂ ಸೇವೆ ಮಾಡಬೇಕು. ನನ್ನ ಕನಸು ತುಂಬ ಚೆನ್ನಾಗಿದೆ. ನಾನು ಸಮಾಜಕ್ಕೆ ಹಾಗೂ ಕುಟುಂಬಕ್ಕೆ ಎಲ್ಲರಿಗೂ ಸೇವೆ ಮಾಡಬೇಕು. ಆದ್ದರಿಂದ ನಾನು IPS ಭಾರತೀಯ ಪೊಲೀಸ್ ಸೇವೆಗೆ ಸೇರಿಕೊಂಡು ಈ ಸಮಾಜಕ್ಕೆ ಜನರಿಗೆ ನ್ಯಾಯ ಒದಗಿಸಿಕೊಡುವುದು ನನ್ನ ಗುರಿಯಾಗಿದೆ. ಆದ್ದರಿಂದ ನನ್ನ ಕನಸು ತುಂಬ ಚೆನ್ನಾಗಿದೆ. ನಾನು ಸಮಾಜಕ್ಕೆ ಹಾಗೂ ಕುಟುಂಬಕ್ಕೆ ಎಲ್ಲರಿಗೂ ಸೇವೆ ಮಾಡಬೇಕು. ಆದ್ದರಿಂದ ನಾನು IPS ಭಾರತೀಯ ಪೊಲೀಸ್ ಸೇವೆಗೆ ಸೇರಿಕೊಂಡು ಈ ಸಮಾಜಕ್ಕೆ ಜನರಿಗೆ ನ್ಯಾಯ ಒದಗಿಸಿಕೊಡುವುದು ನನ್ನ ಗುರಿಯಾಗಿದೆ. ಇದು ನನ್ನ ಕನಸು. ನಿಮ್ಮ ಕನಸು ಯಾವುದಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.